ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಯುಧಿಷ್ಠಿರನಿಗೆ ಪಟ್ಟವನ್ನು ಕಟ್ಟಬೇಕು ಮತ್ತು ದುರ್ಯೋಧನನಿಗೆ ಯುವರಾಜ ಪಟ್ಟವನ್ನು ಕಟ್ಟಬೇಕು ಅಂದ್ಬಿಟ್ಟು ಎಲ್ಲರೂ ನಿರ್ಧಾರ ಮಾಡ್ತಾರೆ. ರಾಜ್ಯಸಭೆಯಲ್ಲಿ ಅದನ್ನು ಘೋಷಣೆ ಆಗೋಗುತ್ತೆ. ಆದರೆ ಯುಧಿಷ್ಠಿರ ಏನು ಮಾಡ್ತಾನೆ, ತಾತ ಮತ್ತು ದೊಡ್ಡಪ್ಪ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ ಅಂತ ಹೇಳಿದವನು ಕೊನೆ ಗಳಿಗೆಯಲ್ಲಿ, ದೊಡ್ಡಪ್ಪ ನೀವೇ ನಿರ್ಧಾರ ಮಾಡಿ, ನೀವು ಎಲ್ಲಿ ಹೇಳಿದರೆ ನಾವು ಅಲ್ಲಿ ರಾಜ್ಯವನ್ನು ಆಳ್ತೀವಿ ಅಂತಲೇ. ಇದರಿಂದ ಎಲ್ಲರಿಗೂ ಒಂದು ರೀತಿಯ ಆಶ್ಚರ್ಯ ಆಗುತ್ತೆ. ಭೀಮನಿಗೆ ಬಹಳ ಸಿಟ್ಟು ಬರುತ್ತೆ. ಅವನು ಆ ರಾಜ್ಯಸಭೆಯನ್ನು ಬಿಟ್ಟು ಕೂಡ ಹೊರಟೋಗ್ಬಿಡ್ತಾನೆ. ರಾಜ್ಯಸಭೆ ಮುಗಿದು ಹೋಗುತ್ತೆ. ಅರ್ಜುನ ಗೆಳೆಯರನ್ನು ಮಾತಾಡಿಸ್ತಾ ಇರ್ತಾನೆ. ನಕುಲ ಅವರನ್ನು ಪಕ್ಕಕ್ಕೆ ಸೆಳೆದು ಹೇಳ್ತಾನೆ, ಅಣ್ಣ ಭೀಮ ಎಲ್ಲೋ ಮಾಯ ಆಗಿಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು. ಮಾಯನ ಇಲ್ಲೇ ನಮ್ಮ ಪಕ್ಕದಲ್ಲಿ ಕೂತಿದ್ನಲ್ಲ ಅವನು ಅಂತ ಅರ್ಜುನ ಹೇಳ್ತಾನೆ. ಇಲ್ಲ, ಪೂಜ್ಯ ತಾತ ಮತ್ತು ಉಳಿದವರು ಎದ್ರಲ್ಲ, ಆಗ ಆ ಗುಂಪಿನ ಮಧ್ಯೆ ದಾರಿ ಬಿಡಿಸ್ಕೊಂಡು ಪಕ್ಕದ ಬಾಗಿಲಿಂದ ಅವನು ಹೊರಟೋದ, ನಾನು ನೋಡಿದೆ ಅಂತ ಹೇಳ್ಬಿಟ್ಟು ನಕುಲ ಹೇಳ್ತಾನೆ. ಮನೆಗೆ ಹೋಗಿರಬೇಕು ಅಂತ ಅರ್ಜುನ ಹೇಳ್ತಾನೆ. ಇಲ್ಲ, ಧೃತರಾಷ್ಟ್ರ ದೊಡ್ಡಪ್ಪನ ಮಾತಿನಂತೆ ನಡೆಯೋ ಶಪಥ ಮಾಡ್ದ ನೋಡು ನಮ್ಮಣ್ಣ. ಆಗ ಅವನಿಗೆ ಬಹಳ ಸಿಟ್ಟು ಬಂದಿತ್ತು, ಕೋಪದಿಂದ ಅವನು ಉರಿತಿದ್ದ ಅಂತ ನಕುಲ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಅಯ್ಯೋ ಹಾಗಾದರೆ ಏನೋ ತುಂಟತನ ಮಾಡೋಕ್ಕೆ ಹೋಗಿರಬೇಕು ಅಂತ ಕಾಣುತ್ತವನು ಅಂದ್ಬಿಟ್ಟು ನಕುಲನ ಸಂಗಡ ಭೀಮನನ್ನು ಹುಡುಕೋಕ್ಕೆ ಅಂತ ಅರ್ಜುನ ಹೊರಡ್ತಾನೆ. ಇನ್ನು ಕೃಷ್ಣ ತನ್ನ ಸೌಧಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೋಸ್ಕರ ಜಲಂಧರೆ ಕಾಯ್ಕೊಂಡು ಕೂತಿರ್ತಾಳೆ. ಅವಳ ಕಂಡು ಭಯಂಕರ ರೌದ್ರವಾಗಿರುತ್ತೆ. ಅವಳ ಕೆನ್ನೆ ಕೆಂಪಾಗೆ ಉರಿತಾ ಇರುತ್ತವೆ, ಅವಳ ತುಟಿಗಳು ನಡುಗ್ತಿರುತ್ತೆ. ಉದ್ರಿಕ್ತ ಧ್ವನಿಯಲ್ಲಿ ಅವಳು ಹೇಳ್ತಾಳೆ, ಗೋವಿಂದ ಅವರು ಹೊರಟು ಹೋಗಿದ್ದಾರೆ ಅಂತ. ಆಗ ಕೃಷ್ಣ ಕೇಳ್ತಾನೆ, ಯಾರು ಹೊರಟೋದ್ರು, ಎಲ್ಲಿಗೆ ಹೋದರು ಅಂತ. ಇನ್ಯಾರು, ರಾಜ ಹುಡುಕೋದರ ಅಂತ ಹೇಳಿಬಿಟ್ಟು ಜಲಂಧರ ಹೇಳ್ತಾಳೆ. ಇಲ್ವಲ್ಲ, ಸಿಂಹಾಸನ ಮಂಟಪ ಬಿಟ್ಟಾಗ ಅವನು ನಮ್ಮ ಜೊತೆಲೇ ಇದ್ನಲ್ಲ ಅಂತ ಕೃಷ್ಣ ಹೇಳ್ತಾನೆ. ನೋಡು, ನಾನು ಹೇಳ್ತಾ ಇಲ್ವಾ, ಹೊರಟು ಹೋಗಿದ್ದಾನೋ ಅವನು ಅಂತ ಹೇಳ್ಬಿಟ್ಟು ಜಲಂಧರಿಗೆ ಸಹನೆ ತಪ್ಪು ಹೋಗಿ ಕಾಲನ್ನು ನೆಲಕ್ಕೆ ಬಡಿದು ಹೇಳ್ತಾಳೆ. ಅಷ್ಟರಲ್ಲಿ ರೇಖಾ ಬಂದು ಅವಳ ರಕ್ಷಣೆಗೆ ಅಂತ ಅವಳ ಪಕ್ಕ ನಿಂತ್ಕೊಳ್ತಾಳೆ. ಎಲ್ಲಿಗೆ ಹೋದ ಅಂತ ಕೃಷ್ಣ ಕೇಳ್ತಾನೆ. ನನಗೇನು ಗೊತ್ತು ಅಂತ ಹೇಳಿಬಿಟ್ಟು ನಿರಾಶೆಯಿಂದ ಕೈ ಬೀಸ್ತಾಳೆ. ಅವರು ಹಿಂದಕ್ಕೆ ಬರೋದಿಲ್ಲ ನನಗೆ ಗೊತ್ತು ಅಂದ್ಬಿಟ್ಟು ಬಿಕ್ಕಿ ಬಿಕ್ಕಿ ಅಳ್ತಾ ಹೇಳೋಕ್ಕೆ ಶುರು ಮಾಡ್ತಾಳೆ. ಗೋಪುವಿನ ಮುಖಾಂತರ ನನಗೊಂದು ಸಂದೇಶವನ್ನು ಕಳಿಸಿದ್ದಾರೆ ಅಂತ. ಏನು ಸಂದೇಶ ಅಂತ ಕೇಳಿದಾಗ, ನಿನ್ನ ಸ್ವಯಂವರದಲ್ಲಿ ನನಗೋಸ್ಕರ ಕಾಯಬೇಡ ಅಂತ ಹೇಳಿಬಿಟ್ಟು, ನನ್ನ ಮಾತಲ್ಲಿ ನಿಂಗೆ ನಂಬಿಕೆ ಇಲ್ಲಾಂದರೆ ರೇಖೆಗಳನ್ನೇ ಕೇಳು ಅಂತ ಹೇಳಿಬಿಟ್ಟು ಜಲಂಧರ ಹೇಳ್ತಾಳೆ. ಅವಳಿಗೆ ನಿಂತ್ಕೊಳ್ಳೋಕ್ಕೂ ಆಗದಷ್ಟು ಆತಂಕ ಆಗುತ್ತೆ. ನೆಲದ ಮೇಲೆ ಕೂತ್ಕೊಳ್ತಾಳೆ. ಎರಡು ಕೈಗಳಿಂದ ಹಣೆಯನ್ನು ಹಿಡ್ಕೊಂಡು ಕನಿಕರ ಬರೋ ಹಾಗೆ ಅಳಕ್ಕೆ ಶುರು ಮಾಡ್ತಾಳೆ. ಅವನು ಹೊರಟು ಹೋದ, ಮತ್ತೆ ಹಿಂದಕ್ಕೆ ಬರೋದೇ ಇಲ್ಲ ಅವನು, ನಾನು ಗಂಗೆಯಲ್ಲಿ ಮುಳುಗಿ ಹೋಗ್ಬಿಡ್ತೀನಿ ಅಂತ ಹೇಳಿಬಿಟ್ಟು. ಕೃಷ್ಣ ರೇಖೆ ಕಡೆ ನೋಡ್ತಾನೆ. ರಾಜಕುಮಾರಿ ಹೇಳಿದ್ದು ನಿಜ ಅನ್ನೋ ಹಾಗೆ ಅವಳು ತಲೆ ಬಾಗಿಸಿ ತಲೆಯನ್ನು ಆಡಿಸ್ತಾಳೆ. ಕೃಷ್ಣ ಒಂದು ಮಾತನ್ನು ಹೇಳೋಕ್ಕೆ ಮೊದಲೇ ಬಹಳ ಕಸಿವಿಸಿಯಿಂದ ತಾಯಿ ಕುಂತಿ ಬರ್ತಾಳೆ. ಆಕೆ ಹಿಂದೆ ಅರ್ಜುನ, ನಕುಲ ಮತ್ತು ದ್ರೌಪದಿ ಕೂಡ ಬರ್ತಾರೆ. ಕಣ್ಣೀರನ್ನು ಸುರಿಸ್ತಾ ಕುಂತಿ ಹೇಳ್ತಾಳೆ, ಕೃಷ್ಣ ಭೀಮ ಹೊರಟೋಗ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು. ಯಾಕೆ ಹೋದ, ಎಲ್ಲಿಗೆ ಹೋದ, ಯಾರಾದರೂ ಹೇಳ್ತೀರಾ ಅಂತ ಸಮಾಧಾನ ಮಾಡೋ ಧ್ವನಿಯಲ್ಲಿ ಕೃಷ್ಣ ಹೇಳ್ತಾನೆ. ಆಗ ತಾಯಿ ಕುಂತಿ ಹೇಳ್ತಾಳೆ, ಎಲ್ಲಿಗೆ ಹೋಗಿದ್ದಾನೋ ಗೊತ್ತಿಲ್ಲ, ನನಗೆ ಒಂದು ಸಂದೇಶವನ್ನು ಕೊಡೋಕ್ಕೆ ಗೋಪು ಮಾಲಾಗೆ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು. ಏನು ಸಂದೇಶ ಅಂತ ಕೃಷ್ಣ ಕೇಳಿದಾಗ, ಅಮ್ಮಂಗೆ ಹೇಳು, ಇನ್ಮೇಲೆ ಆಕೆಗೆ 4 ಜನ ಮಕ್ಕಳು ಅಂತ. ಆದರೆ ಇದನ್ನು ಹೇಳ್ತಿದ್ದ ಹಾಗೆ ಮತ್ತು ದ್ರೌಪದಿನೂ ಕೂಡ ಉದ್ವೇಗದಿಂದ ಹೇಳ್ತಾಳೆ, ನನಗೂ ಕೂಡ ಒಂದು ಸಂದೇಶ ಕಳಿಸಿದ್ದಾರೆ ಅಂತ. ಏನು ಅಂದಾಗ, ಇನ್ಮೇಲೆ ನಿನಗೆ 4 ಜನ ಗಂಡಂದರು ಮಾತ್ರ ಇರ್ತಾರೆ ಸೇವೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಆಗ ನಕುಲ ಮಧ್ಯೆ ಮಾತಾಡ್ತಾನೆ, ಈ ಥರದ್ದವನು ಏನಾದರೂ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತು. ಏಕೆಂದರೆ ಧೃತರಾಷ್ಟ್ರ ದೊಡ್ಡಪ್ಪನ ನಿರ್ಣಯಕ್ಕೆ ಅಣ್ಣ ಒಪ್ಕೊಂಡಾಗ ಅವನ ಮುಖ ಕೋಪದಿಂದ ಕೆಂಪಿಗೆ ಆಗಿತ್ತು ಅಂತೇಳಿ ಹೇಳ್ತಾನೆ. ಆಗ ಅಯ್ಯೋ ದೇವರೇ ಅಂತ ಜಲಂಧರೆ ಮತ್ತೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ತಾಯಿ ಕುಂತಿ ಅವಳ ಮೇಲೆ ತೋಳು ಹಾಕಿ ಅವಳನ್ನು ಹತ್ತಿರಕ್ಕೆ ಸೆಳೆದುಕೊಳ್ತಾಳೆ. ತನ್ನ ಭಾವನೆಗಳನ್ನು ನಿಗ್ರಹಿಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ದ್ರೌಪದಿ ಕೂಡ ಜಲಂಧರೆ ಪಕ್ಕದಲ್ಲಿ ಕೂತ್ಕೊಂಡು ಅವಳ ಕಣ್ಣೀರನ್ನು ತನ್ನ ಉತ್ತರೀಯದಿಂದ ಒರೆಸ್ತಾಳೆ. ನಿನಗೂ ಏನಾದರೂ ಹೇಳಿ ಕಳಿಸಿದಾನ ಅಂತ ಕೇಳ್ತಾಳೆ. ಆಗ ಜಲಂಧರೆ ಅಳ್ತಾ ಹೇಳ್ತಾಳೆ, ಮಾತು ತುಂಡು ತುಂಡಾಗಿ ಬರುತ್ತೆ. ಮುಂದಿನ ವರ್ಷ ನನ್ನ ಸ್ವಯಂವರಕ್ಕೆ ಬರೋದಿಲ್ಲ, ನನಗಾಗಿ ಕಾಯ್ಕೂಡ್ದು ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ರೇಖೆಯ ತೋಳುಗಳಲ್ಲಿ ಅವಳು ಮೂರ್ಛೆ ತಪ್ಪಿ ಬಿದ್ದು ಬಿಡ್ತಾಳೆ.
ಆಗ ಎಲ್ಲರಿಗೂ ಬೆಚ್ಚ ಬೀಳೋ ಹಾಗಾಗುತ್ತೆ. ಏಕೆಂದರೆ ಭೀಮನಿಗೂ ಅವಳಿಗೂ ಈ ಥರದ ಸಂಬಂಧ ಇದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಅದು ಕೃಷ್ಣನಿಗೆ ಮಾತ್ರ ಗೊತ್ತಿರುತ್ತೆ. ದ್ರೌಪದಿ ಕೃಷ್ಣನ ಕಡೆಗೆ ತಿರುಗ್ತಾಳೆ, ಗೋವಿಂದ ಅವರನ್ನು ಕರ್ಕೊಂಬರಬೇಕು ಅಂತ ಹೇಳ್ಬಿಟ್ಟು ಆತ್ಮ ಸಂಯಮವನ್ನು ಕಾಪಾಡ್ಕೊತ ಹೇಳ್ತಾಳೆ. ಪಾಂಚಾಲಿ ಚಿಂತೆ ಮಾಡಬೇಡ, ಹಿರಿಯ ಅಣ್ಣ ಮತ್ತು ಸಹದೇವ ಇಬ್ಬರು ಹೋಗಿದ್ದಾರೆ ಹುಡ್ಕೊಂಡು ಬರೋಕ್ಕೆ ಅಂತ ಅರ್ಜುನ ಹೇಳ್ತಾನೆ. ಅವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾನ ಅಂತ ಕುಂತಿ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಅತ್ತೆ ಚಿಂತೆ ಮಾಡಬೇಡಿ, ಅವನಿಗೆ ಬದುಕುವುದ್ರೆ ಬಹಳ ಇಷ್ಟ, ಅಂಥ ಕೆಲಸಗಳನ್ನು ಅವನು ಯಾವತ್ತೂ ಮಾಡೋದಿಲ್ಲ ಅಂತೇಳಿ ಹೇಳ್ತಾನೆ. ಅಷ್ಟೊತ್ತಿಗೆ ಜಲಂಧರಿಗೆ ಪ್ರಜ್ಞೆ ಬರುತ್ತೆ. ರೇಖಾ ಸೀರೆಯ ಸೆರಗಿಂದ ಅವಳಿಗೆ ಗಾಳಿಯನ್ನು ಹಾಕ್ತಾ ಇರ್ತಾಳೆ. ಅವಳನ್ನು ಬಲವಾಗಿ ತೆಗೆದುಕೊಳ್ತಾಳೆ ಜಲಂಧರ. ತಾಯಿ ಕುಂತಿ ಬೇಡ್ಕೊಳ್ತಾಳೆ, ಕೃಷ್ಣ ಏನಾದರೂ ಮಾಡು, ಅರ್ಜುನ ಅಣ್ಣ ಸಹದೇವ ಬಂದಿದ್ದಾರೆ, ಇಬ್ಬರು ನೋಡ್ಕೊಂಬಪ್ಪ ಅಂತೇಳಿ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನೋಡಿ ನಿಮ್ಮನ್ನೆಲ್ಲ ನಾನು ಬೇಡ್ಕೊಳ್ತಾ ಇದ್ದೀನಿ, ಕೃಪೆ ಮಾಡಿ ಈ ವಿಷಯದಲ್ಲಿ ಎಲ್ಲರೂ ಸುಮ್ಮನೆ ಇದ್ಬಿಡಿ. ಭೀಮ ಸಿಟ್ಟು ಮಾಡ್ಕೊಂಡು ಹೋದ ಅಂತ ಗೊತ್ತಾದರೆ ಇಡೀ ಹಸ್ತಿನಾಪುರಿ ದುಃಖದಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಜೊತೆಗೆ ನಮ್ಮ ಗೆಳೆಯರಿಗೂ ಕೂಡ ಆಶಾಭಂಗ ಆಗುತ್ತೆ, ಶತ್ರುಗಳು ನಮ್ಮನ್ನು ನೋಡಿ ನಗುತ್ತಾರೆ ಅಂತೇಳಿ ಹೇಳ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಆದರೆ ಗೋವಿಂದ ಅವರು ಹೊರಟೋಗಿದ್ದಾರಲ್ಲ, ಸಿಟ್ಟು ಮಾಡ್ಕೊಂಡು ಹೊರಟೋಗಿದ್ದಾರೆ, ಜನರಿಗೆ ಹೇಳದೇ ಇರೋದು ಸಾಧ್ಯನಾ ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಆಗತ್ತೆ, ನಾನು ಹೋಗಿ ಅವನನ್ನು ಹುಡುಕಿ ಕರ್ಕೊಂಡು ಬರ್ತೀನಿ, ನಾವಿಬ್ಬರು ಬೇಟೆಗೆ ಹೋಗಿದ್ದೀವಿ ಅಂತ ಹೇಳಿ ಯಾರಾದರೂ ಕೇಳಿದ್ರೆ ಅಂಥೇಳಿ ಹೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ನೋಡು ಅವನು ಹಿಂದಕ್ಕೆ ಬರೋವರೆಗೂ ನಾನು ಊಟ ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ದೈನ್ಯದಿಂದ ಕೃಷ್ಣನ ಕಡೆ ನೋಡಿ ಅವನನ್ನು ಹೇಗಾದರೂ ಕರ್ಕೊಂಡು ಬಾ ಅಂಥೇಳಿ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಆಯಿತು ಊಟ ಬಿಡು, ಆದರೆ ಯಾಕೆ ಬಿಟ್ಟೆ ಅಂತ ಯಾರಿಗೂ ಹೇಳಬೇಡ, ಏಕೆಂದರೆ ನೀನು ಆಗಾಗ ಉಪವಾಸಗಳನ್ನು ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಭೀಮನಿಗೋಸ್ಕರ ಊಟ ಬಿಟ್ಟೆ ಅಂತ ಹೇಳಿಬಿಟ್ಟು ಭೀಮ ಇಲ್ಲಿಲ್ಲ ಅನ್ನೋ ವಿಚಾರವನ್ನು ನೀನು ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡಬೇಡ ಅತ್ತೆ ಅಂತೇಳಿ ಕೃಷ್ಣ ಹೇಳ್ತಾನೆ. ಮತ್ತೆ ಜಲಂಧರ ಅಳಕ್ಕೆ ಶುರು ಮಾಡ್ತಾಳೆ, ಅವನೆಂದೂ ಹಿಂದಕ್ಕೆ ಬರೋದಿಲ್ಲ, ಹಿಂದಕ್ಕೆ ಕರ್ತೋರಕ್ಕೆ ನಿನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಕೃಷ್ಣನ ಕಡೆ ನೋಡಿ ಜಲಂಧರೆ ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ತಾಳೆ. ಆಗ ಕೃಷ್ಣ ಕೂಡ ನಗುತ್ತಾನೆ, ಕರ್ಕೊಂಡೇ ಬರ್ತೀನಿ ಅವನನ್ನು, ಆದರೆ ನಿನಗೋಸ್ಕರ ಅಲ್ಲ, ನಮ್ಮತ್ತೆ ಕುಂತಿಗೋಸ್ಕರ ಅಂತ ಹೇಳಿಬಿಟ್ಟು. ಆಗ ಜಲಂಧರೆ ನಿರಾಶೆಯಿಂದ ತಲೆ ಆಡಿಸ್ತಾಳೆ, ಇಲ್ಲ ಆತ ಎಂದಿಗೂ ಬರೋದಿಲ್ಲ ಅಂತ ಹೇಳಿಬಿಟ್ಟು. ನಕುಲ ಕೂಡ ಮತ್ತೆ ಮಾತಾಡ್ತಾನೆ, ದುರ್ಯೋಧನನ ಸಂಗಡ ಹೋರಾಟ ಮಾಡಬೇಕು ಅಂದ್ಬಿಟ್ಟು ಅವನು ಮಾಡಿಕೊಂಡಿದ್ದೆ ಎಲ್ಲ ಸಿದ್ಧತೆಗಳು ವ್ಯರ್ಥ ಆಗೋಯಿತು ಅಂತ. ಅರ್ಜುನನು ಹೇಳ್ತಾನೆ, ಈ ಹಿರಿಯ ಅಣ್ಣ ನಮ್ಮ ತಲೆ ಮೇಲೆ ಒಂದು ದೊಡ್ಡ ಬಂಡೆನ ಎಳೆದು ಬಿಟ್ಟ, ದುರ್ಯೋಧನನ ಕಡೆನೇ ದೊಡ್ಡಪ್ಪ ಇರೋದು, ಖಂಡಿತ ನಮ್ಮನ್ನು ಕೈ ಕಾಲು ಕಟ್ಟಿ ದುರ್ಯೋಧನನಿಗೂ ಅವನ ತಮ್ಮಂದ್ರಿಗೂ ಕೊಟ್ಟುಬಿಡ್ತಾರಷ್ಟೇ ಅಂತೇಳಿ ಹೇಳ್ತಾನೆ. ಆಗ ಶಾಂತವಾಗಿ ಕೃಷ್ಣ ಹೇಳ್ತಾನೆ, ನೋಡೋಣ, ದುರ್ಯೋಧನನ ಕೈ ಕೆಳಗಡೆಗೆ ಭೀಮ ಎಂದೂ ಇರೋದಿಲ್ಲ, ಅದು ನನಗೆ ಗೊತ್ತಿದೆ, ಆದರೆ ಒಂದು ಗಳಿಗೆ ನೀವೆಲ್ಲರೂ ಅವನನ್ನು ಮರೆತ್ರೆ ಅಂತೇಳಿ ಹೇಳಿದಾಗ, ಹೇಗೆ ಮರೆಯೋದು, ನನ್ನ ಕೈಲಿ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಕುಂತಿ ಹೇಳ್ತಾಳೆ. ನಾನಂತೂ ಮರೆಯೋದೇ ಇಲ್ಲ, ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ ಅಂತ ತಟ್ಟನೆ ಜಲಂಧರೆ ರಭಸವಾಗಿ ಮಾತಾಡ್ತಾಳೆ. ಆಗ ಮತ್ತೆ ಅವಳೇ ಹೇಳ್ತಾಳೆ, ನಾನು ಹುಚ್ಚಿ ಅಂತೀರಾ ಅಥವಾ ನನ್ನ ಮೂರ್ಖಳು ಅಂತೀರಾ, ಏನಾದರೂ ಅಂದ್ಕೊಳ್ಳಿ ನೀವು, ಆದರೆ ನನ್ನ ಕೈಲಿ ಅವನನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಆದರೆ ಅವನು ಹಿಂತಿರುಗಿ ಬರ್ತಿದ್ರೆ ನನಗೆ ಗಂಗಾ ಜಲನೇ ಗತಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಹೇಳ್ತಾಳೆ. ಆಗ ಕೃಷ್ಣ ಅವಳನ್ನು ಹಂಗಿಸ್ತಾನೆ, ಜಲಂಧರ ಕುಂತಿ ದೇವಿಗೆ ಮೊದಲೇ ದುಃಖ, ಆಕೆ ದುಃಖವನ್ನು ಇನ್ನಷ್ಟು ಹೆಚ್ಚಿಸಬೇಡ ನೀನು ಅಂಥೇಳಿ ಹೇಳ್ತಾನೆ. ಜಲಂಧರ ಉತ್ತರ ಹೇಳೋಷ್ಟರಲ್ಲಿ ಯುಧಿಷ್ಠಿರ ಮತ್ತು ಅವನ ಸಹೋದರರು ಬರ್ತಾರೆ. ಆಗ ಕುಂತಿ ಕೇಳ್ತಾಳೆ, ಭೀಮ ಎಲ್ಲಿ ಅಂತ. ಆಗ ಯುಧಿಷ್ಠಿರ ಹೇಳ್ತಾನೆ, ಅಮ್ಮ ನನಗೆ ಗೊತ್ತಾಗಿರೋದಿಷ್ಟೇ, ಭೀಮ ಆಯುಧಗಳನ್ನು ಅರಮನೆಯಿಂದ ತೆಗೆದುಕೊಂಡು ಹೋಗಿ ಅಮ್ಮನಿಗೆ, ಪಾಂಚಾಲಿಗೆ ಮತ್ತು ಕಾಶ್ಯಾಗೆ ಸಂದೇಶಗಳನ್ನು ಕಳಿಸಿದ್ನಂತೆ, ನಗರದ ಹೊರಗಡೆಗೆ ಎಲ್ಲೋ ಹೋದನಂತೆ, ಏನಾಯಿತು ಇದ್ದಕ್ಕಿದ್ದ ಹಾಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಯುಧಿಷ್ಠಿರ ಹೇಳ್ತಾನೆ. ಆಗ ಈ ನಕುಲ ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ, ನೀನು ಎಲ್ಲವನ್ನ ದೊಡ್ಡಪ್ಪನಿಗೆ ಬಿಟ್ಬಿಟ್ಟು ಅವ್ರು ಹೇಳಿದಾಗೆ ಕೇಳ್ತೀನಿ ತಾನೆ ಶಪಥ ಮಾಡಿದೆಯಲ್ಲ, ಅದನ್ನು ಕೇಳಿ ಅವನಿಗೆ ಬಹಳ ಸಿಟ್ಟು ಬಂತು, ಕಿಡಿಕಿಡಿ ಆದ ಅವನು. ತಾತ ಮಾಡಿದ ಎಲ್ಲ ಕಾರ್ಯವನ್ನು, ಭೀಮ ಮಾಡಿದ ಸಮಸ್ತ ಪ್ರಯತ್ನವನ್ನು ನೀನು ನಿರ್ನಾಮ ಮಾಡಿಬಿಟ್ಟೆ ನಿನ್ನ ಶಪಥದಿಂದ ಅಂತ ನಕುಲ ಈ ಧರ್ಮರಾಯನಿಗೆ ಹೇಳ್ತಾನೆ. ರಾಜ್ಯಸಭೆಯಿಂದ ಹೊರಗೆ ಹೋಗೋಕ್ಕೆ ಅಂತ ನೀವೆಲ್ಲರೂ ಎದ್ದಾಗ ಅವನು ಎದ್ದ, ದುರ್ಯೋಧನನನ್ನು ಅವನ ತಮ್ಮಂದ್ರನ್ನು ದುರು ನೋಡ್ದ, ಅವನ ಕಣ್ಣಲ್ಲಿ ಸಿಟ್ಟಿನ ಕಣ್ಣು ತುಂಬಿತ್ತು. ಆಮೇಲೆ ಅಡ್ಡವಾಗಿ ಹಾಕಿದ್ದ ಹಗ್ಗಗಳನ್ನು ಹಾರ್ದ, ಪಕ್ಕದ ಬಾಗಿಲಿಂದ ಗೋಪನ ಕರ್ಕೊಂಡು ಹೊರಟೋದ ಅಂಥೇಳಿ ಹೇಳ್ತಾನೆ.
ಏನು ಸಂದೇಶ ಕಳಿಸಿದಾನವನು ಅಂತ ಯುಧಿಷ್ಠಿರ ಕೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ರೇಖಾ ಹೇಳ್ತಾಳೆ ಕೇಳಿಸ್ಕೊ ಅಂತ. ಆಗ ರೇಖಾ ಮುಂದುವರಿಸ್ತಾಳೆ, ಪ್ರಭು, ರಾಜಕುಮಾರಿ ಕಾಶ್ಯಗೆ ಹೇಳಿರೋದು ನಿನ್ನ ಸ್ವಯಂವರದಲ್ಲಿ ನನಗಾಗಿ ಕಾಯಬೇಡ, ಇನ್ನು ಅಮ್ಮನಿಗೆ ಹೇಳಿರೋದು ಇನ್ನು ನಿನಗೆ 5 ಜನ ಮಕ್ಕಳಲ್ಲ 4 ಜನ ಅಂತ. ಹಾಗೆ ರಾಜಕುಮಾರಿ ಪಾಂಚಾಲಿಗೆ ಹೇಳಿರೋದು ನಿನಗೆ 4 ಜನ ಗಂಡಂದ್ರು ಮಾತ್ರ ಸೇವೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು, ಹಾಗೆಯೇ ನನ್ನ ಆಯುಧಗಳನ್ನೆಲ್ಲ ತೆಗೆದುಕೊಂಡು ಹೊರಗಡೆ ದಂಡಿನ ಶಿಬಿರಕ್ಕೆ ಬಾ, ನಾನು ಅಲ್ಲಿ ರಥವನ್ನು ಸರಿ ಮಾಡ್ಕೊಳ್ತಿರ್ತೀನಿ ಅಂತ ಹೇಳಿಬಿಟ್ಟು ಗೋಪುಗೆ ಹೇಳಿ ಹೋಗಿದ್ದಾನೆ ಅಂತೇಳಿ ಹೇಳ್ತಾಳೆ. ದುರ್ಯೋಧನನ ಸಂಗಡ ಹೊಡೆದಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಭೀಮ ಮಾಡಿಕೊಳ್ತಿದ್ದ. ಆದರೆ ನೀನು ಭೀಮಂಗೆ ಹೇಳಬೇಕಾಗಿತ್ತು ಸರಿಯಾಗಿ. ಅದು ಬಿಟ್ಬಿಟ್ಟು ನೀನು ಎಲ್ಲವನ್ನು ಈ ದೊಡ್ಡಪ್ಪನ ಕೈಗೆ ನೀಡ್ತೀನಿ ಅಂತ ಹೇಳಿದೆಯಲ್ಲ, ಅದು ಅವನಿಗೆ ಸಿಟ್ಟು ತರಿಸ್ತು ಅಂತ ತಾಯಿ ಕುಂತಿ ಹೇಳ್ತಾಳೆ. ಆಗ ನಿಟ್ಟುಸಿರು ಬಿಡ್ತಾನೆ ಯುಧಿಷ್ಠಿರ, ಹೇಳ್ತಾನೆ, ನನ್ನ ಪರಿಸ್ಥಿತಿ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ರಾಜ್ಯಸಭೆಯಲ್ಲಿ ಮಾತಾಡಲಿಕ್ಕೆ ಅಂತ ಎದ್ದು ನಿಂತಾಗ ನನಗೆ ಧರ್ಮ ಗೋಚರ ಆಯಿತು. ತಾತನ ಅಪ್ಪಣೆ ಹಾಗೆ ನಾನು ನಡ್ಕೋಬೇಕು, ಹಾಗಾಗಿ ರಾಜ್ಯವನ್ನು ಒಪ್ಕೊಂಡೆ. ದೊಡ್ಡಪ್ಪ ತನ್ನ ಧರ್ಮವನ್ನು ನಡೆಸ್ದ, ಅಂದರೆ ತನ್ನ ಮಕ್ಕಳನ್ನು ಕಡೆಗಣಿಸಿ ನಮಗೆ ಅಧಿಕಾರ ಕೊಟ್ಟ. ಆಗ ನನಗೆ ನನ್ನ ಧರ್ಮ ಏನು ಅಂತ ಕೇಳಿಕೊಂಡೆ. ತಕ್ಷಣ ಹೊಳೆಯಿತು, ಮತ್ತು ದೊಡ್ಡಪ್ಪನ ಕೈಗೆ ಅಧಿಕಾರವನ್ನು ಕೊಟ್ಟುಬಿಡಬೇಕು. ದೊಡ್ಡಪ್ಪ ಕುರುಡರಾಗಿ ಹುಟ್ಟಿದ್ರು ಅಂದ್ಬಿಟ್ಟು ಅವರ ಮಕ್ಕಳ ಪಿತ್ರಾರ್ಜಿತವನ್ನು ನಾನು ಅವ್ರಿಗೆ ತಪ್ಪಿಸಬಾರ್ದು. ಆಯಿತು, ಈಗ ನಾವು ಭೀಮನನ್ನು ಕಳ್ಕೊಂಡಿದ್ದೀವಿ, ಅದೆಲ್ರಿಗೂ ನಷ್ಟನೇ. ಆದರೆ ನಷ್ಟ ಬೇಡ, ಕಷ್ಟ ಬೇಡ, ಅಂದರೆ ಧರ್ಮದಿಂದ ನಡೆದು ಏನು ಪುಣ್ಯ ಬರುತ್ತೆ? ನನ್ನ ಧರ್ಮನೇ ನನಗೀಗ ಕಾಣ್ತಾ ಇದೆ. ನಾನು ರಾಜ ಆಗೋಕ್ಕೆ ಒಪ್ಪಿದ್ದದ್ದು ನನಗೋಸ್ಕರ ಅಲ್ಲ, ನಮ್ಮ 5 ಜನಕ್ಕೋಸ್ಕರ. ಈಗ ಭೀಮ ನಮ್ಮ ಜೊತೆಗೆ ಇಲ್ಲ ಅಂದರೆ ನನಗೆ ರಾಜತ್ವನೇ ಬೇಡ, ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಯುಧಿಷ್ಠಿರ ದುಃಖದಿಂದ ಹೇಳ್ತಾನೆ. ಆಗ ಈ ಕೃಷ್ಣ ಹೇಳ್ತಾನೆ, ಅಣ್ಣ ಹೀಗೆ ಮಾತಾಡಬೇಡಿ, ದಯವಿಟ್ಟು ನಿಲ್ಲಿಸಿ ಅಂತ ಹೇಳಿಬಿಟ್ಟು ಸಹದೇವನ ಕಡೆಗೆ ತಿರುಗಿಬಿಟ್ಟು, ಸಹದೇವ, ನಿನಗೆ ಪರೋಕ್ಷ ದೃಷ್ಟಿನೂ ಇದೆಯಲ್ಲ, ಭೀಮ ಯಾವ ಕಡೆ ಹೋಗಿದ್ದಾನೆ ಅಂತ ನಿಂಗೆ ಹೇಳೋಕ್ಕೆ ಸಾಧ್ಯ ಆಗತ್ತೆ. ನಾವು ಗಾಬರಿಂದ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವನನ್ನು ನಾನು ಹಿಂದೆ ಕರ್ಕೊಂಡು ಬರ್ತೀನಿ, ನಮ್ಮ ಕಷ್ಟಗಳು ನಷ್ಟಗಳು ನಮ್ಮಲ್ಲೇ ಇರಲಿ, ಹೊರಗಡೆ ತಿಳಿಸ್ಬೇಡಿ ಅಂತೇಳಿ ಹೇಳ್ತಾನೆ. ಸಹದೇವ ಒಂದು ಗಳಿಗೆ ಕಣ್ಣು ಮುಚ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ, ಭೀಮ ಪೂರ್ವ ದಿಕ್ಕಿನ ಕಡೆಗೆ ಹೋಗಿದ್ದಾನೆ, ನಾವು ಕಾಂಪಲ್ಯದಿಂದ ಬಂದ್ವಲ್ಲ ಆ ದಾರಿ ಅಲ್ಲ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇನ್ನು ಭೀಮನ ವಿಷಯವನ್ನು ಮರೆತು ಬಿಡಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಗರುಡ ಅಂದ್ಬಿಟ್ಟು ತನ್ನ ಅಂಗರಕ್ಷಕರನ್ನು ಕರೀತಾನೆ. ಗರುಡರಲ್ಲಿ ಒಬ್ಬ ಕೈ ಮುಗಿದು ನಿಂತ್ಕೊಳ್ತಾನೆ. ನನ್ನ ಶಸ್ತ್ರಗಳನ್ನು ತೊಗೊಂಡು ಬಾ, ರಥವನ್ನು ಸಿದ್ಧಪಡಿಸೋಕ್ಕೆ ಸಾರಥಿಗೆ ಹೇಳು ಅಂತ ಹೇಳಿಬಿಟ್ಟು. ಆಗ ಈ ದ್ರೌಪದಿ ಹೇಳ್ತಾಳೆ, ಗೋವಿಂದ ಆರ್ಯಪುತ್ರನಿಗೆ ಹೇಳು, ನೀನು ನೋಡಿದಾಗ ಅವರು ಬರದೇ ಇದ್ದರೆ ನಾನು ಕಾಂಪಿಲ್ಯಕ್ಕೆ ಹೊರಟು ಹೋಗ್ತೀನಿ ಅಂತ ಹೇಳಿಬಿಟ್ಟು. ಅವನು ಬಾರದೇ ಇದ್ದರೆ ಏನಾದರೂ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾನೆ ಇದ್ದೀರಾ, ಹಾಗಾದರೆ ಕೇಳಿ, ಅವನೇನು ಬರಲ್ಲ ಅಂತಂದರೆ ನಾನು ಕೂಡ ಬೃಂದಾವನಕ್ಕೆ ನನ್ನ ಗೋಪಿಯರ ಹತ್ತಿರಕ್ಕೆ ಹೊರಟೋಗ್ತೀನಿ ಅಂತ ಕೃಷ್ಣನಂತ ಹೇಳ್ತಾನೆ. ಆಗ ಜಲಂಧರಿಗೆ ಇನ್ನೂ ಸಿಟ್ಟು ಜಾಸ್ತಿ ಆಗುತ್ತೆ. ಕೃಷ್ಣನ ಕಡೆ ತಿರುಗ್ತಾಳೆ, ಗೋವಿಂದ ಈ ಪೀಕ್ಲಾಟಕ್ಕೆಲ್ಲ ನೀನೇ ಕಾರಣ, ನೀನು ನಮ್ಮಕ್ಕ ಭಾನುಮತಿಗೆ ಮಾತು ಕೊಟ್ಟೆ ದುರ್ಯೋಧನನನ್ನು ರಾಜನನ್ನಾಗಿ ಮಾಡಿಸ್ತೀನಿ ಅಂತ, ಅದನ್ನು ಈಗ ನಡೆಸ್ತಾ ಇದೆಯಾ? ಹಾಗಾಗಿ ಅವರು ಅಂದರೆ ಭೀಮ ಇಲ್ಲಿಂದ ಹೋಗೋ ಹಂಗಾಯಿತು ಅಂದ್ಬಿಟ್ಟು ಕೃಷ್ಣನನ್ನು ಗದರಿಸೋ ಹಾಗೆ ಮಾತಾಡ್ತಾಳೆ. ಕೃಷ್ಣ ಅವಳ ಕಡೆ ಮಮತೆಯ ಮುಗುಳ್ನಗೆ ಬೀರ್ತಾನೆ. ಯಾರಮ್ಮ ಈ ಮಾತು ತಗೊಂಡಿದ್ದು ನನ್ನಿಂದ ಅಂತ ಕೇಳ್ತಾನೆ. ಜಲಂಧರಿಗೆ ಏನು ಹೇಳಬೇಕು ತೋಚೋದಿಲ್ಲ, ನಿನ್ನ ಮನಸ್ಸಿಗೆ ಬಂದ ಹಾಗೆ ಯುಕ್ತಿ ಮಾಡು ನೀನು ಅಂತೇಳಿ ಹೇಳ್ತಾಳೆ. ಅವಳನ್ನು ತಡಿಲಿಕ್ಕೆ ಅಂತ ದ್ರೌಪದಿ ಅವಳ ಮೇಲೆ ಕೈ ಹಾಕ್ತಾಳೆ. ಆದರೆ ಜಲಂಧರೆ ಸಿಟ್ಟಿನಿಂದ ಅವಳ ಕೈಯನ್ನು ತೆಗೆದು ಒಗೀತಾಳೆ. ದ್ರೌಪದಿಗೆ ಹೇಳ್ತಾಳೆ, ಇವರು ಏನು ಮಾಡ್ತಾರೆ ಏನು ಹೇಳ್ತಾರೆ ನನಗೇನು ಬೇಕಾಗಿಲ್ಲ ಅಂತೇಳಿ ಹೇಳ್ತಾಳೆ. ಆಗ ಕೃಷ್ಣ ಮತ್ತೆ ಮಮತೆಯಿಂದ ಹೇಳ್ತಾನೆ, ನೋಡು ನೀನು ಹೇಳೋ ಪ್ರತಿಯೊಂದು ಮಾತನ್ನು ನಾನು ಕೇಳ್ತೀನಿ, ಅದೇನು ಹೇಳ್ತೀಯ ಹೇಳು ಅಂತ ಹೇಳ್ಬಿಟ್ಟು. ಆಗ ಜಲಂಧರೆಗೆ ಇನ್ನೂ ಕೋಪ ಕಡಿಮೆ ಆಗಿರೋದಿಲ್ಲ. ಕೃಷ್ಣನ ಕಡೆಗೆ ಉರಿಗಣ್ಣಿಂದ ನೋಡ್ತಾಳೆ. ಅವಳ ಸರ್ವಾಂಗನೂ ಸಿಟ್ಟಿನಿಂದ ನಡುಗ್ತಾ ಇರುತ್ತೆ. ಆತನನ್ನು ಬಿಟ್ಟು ನೀನೇನಾದರೂ ಒಬ್ಬನೇ ಬಂದರೆ ನಾನು ನಾಲ್ಗೆ ಕಡ್ಕೊಂಡು ನಿನ್ನ ಕಾಲ ಮೇಲೆ ಬಿದ್ದು ಸತ್ತು ಹೋಗ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ನಗುತ್ತಾ ದ್ರೌಪದಿ ಕಡೆಗೆ ನೋಡ್ತಾನೆ. ಇವಳು ಎಂತಹ ಹುಚ್ಚಿ ಅಲ್ವಾ ದ್ರೌಪದಿ ಅಂತೇಳಿ ಕೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.